ಓಜೋಸಿ ಸಹೋಸಿ ಬಲಮಸಿ ಭ್ರಾಜೋಸಿ ದೇವಾನಾಂ ಧಾಮನಾಮಾಸಿ ವಿಶ್ವಮಸಿ ವಿಶ್ವಾಯು ಸರ್ವಮಸಿ ಸರ್ವಾಯುರಭಿಭೂರೋಂ ಅಂತ ಮಂತ್ರದ ಅರ್ಥವನ್ನ ಈಗ ಗಮನಿಸೋಣ. ಇದು ಕೂಡ ಘಟ್ಟದ ಮೇಲಿನ ಯಜುರ್ವೇದದ ಸಂಧ್ಯಾವಂದನೆಯಲ್ಲಿ ಗಾಯತ್ರಿಯ ಪೂರ್ವಭಾವಿಯಾಗಿ, ಗಾಯತ್ರಿ ಜಪದ ಪೂರ್ವಭಾವಿಯಾಗಿ ನಾವು ಉಚ್ಚರಿಸಬೇಕಾದಂತಹ ಮಂತ್ರಗಳು. ಮಹಾನಾರಾಯಣ ಉಪನಿಷತ್ತಿನ ಮಂತ್ರ ಇದು ಕೂಡ. ಭಗವಂತನನ್ನ ನೀನು ಓಜಸ್ ಸಹಸ್ ಬಲ ಭ್ರಾಜ ಇತ್ಯಾದಿ ಆಗಿರುವೆ ಅಂತ ಭಗವಂತನನ್ನ ಧ್ಯಾನಿಸ್ತಾರೆ. ಈ ಕೋಶಗಳನ್ನು ನಾವು ಇವತ್ತು ತೆಗೆದು ನೋಡಿದ್ರೆ ಓಜಸ್ ಬಲ ಇತ್ಯಾದಿ ಎಲ್ಲಾ ಶಬ್ದಗಳಿಗೂ ಕೂಡ ಸಮಾನವಾದಂತಹ ಅರ್ಥವನ್ನೇ ಕೊಟ್ಟಿರ್ತಾರೆ. ಆದರೆ ಇದಕ್ಕೆ ಸರಿಯಾದಂತಹ ಅರ್ಥವನ್ನ ಮಹಾಭಾರತದಲ್ಲಿ ವರ್ಣಿಸ್ತಾರೆ. ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಆ ಶ್ಲೋಕವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಸರ್ವಚೇಷ್ಟಯಿತೃತ್ವಾತ್ ಪ್ರಾಣ, ಪ್ರಾಣ ಅನ್ನೋ ಶಬ್ದ ಇಲ್ಲೇನು ಬಂದಿಲ್ಲ, ಆದ್ರೂ ಆ ಒಂದು ಸಂಗತಿಯನ್ನು ಇಲ್ಲೂ ಕೂಡ ಗಮನಿಸೋಣ. ಸರ್ವಚೇಷ್ಟಯಿತೃತ್ವಾತ್ತು ಪ್ರಾಣೋಭಿಭವ ಶಕ್ತಿತಃ ಯೋಗಸ್ತ್ವನಭಿಭಾವ್ಯತ್ವಾತ್ ಸಹಶ್ಚ ಸ್ವೇಚ್ಛಯಾಕೃತೆ ಬಲಂ ವಿಧಾರಕತ್ವಾಚ್ಚ ವಿಧೃತಿರ್ ವಾಯುರುಚ್ಯತೆ ಅಂತ ಒಟ್ಟಾರೆ ಪೂರ್ಣ ಶ್ಲೋಕ. ಭಾಗವತದಲ್ಲಿ ಪ್ರಾಣ ಓಜಸ್ ಸಹೋ ಬಲಂ ಅಂತ 4 ಶಬ್ದಗಳು ಬಂದಿದೆ. ವಿಧೃತಿ ಅಂತ ಒಂದು ಹೆಚ್ಚಿನ ಶಬ್ದವನ್ನ ಕೂಡ ಮಹಾಭಾರತ ವರ್ಣನೆ ಮಾಡಿದೆ. ಆ 5 ಕೂಡ ಆಚಾರ್ಯರು ಮಹಾಭಾರತದಲ್ಲಿ ಬಂದಂತೆ ಶ್ಲೋಕವನ್ನ ಭಾಗವತ ತಾತ್ಪರ್ಯದಲ್ಲಿ ಪೋಣಿಸಿದ್ದಾರೆ. ಓಜಃ ಅಂದ್ರೆ ನಾವು ಈಗಲೂ ನೀನು ಶಕ್ತಿ ರೂಪನು, ನೀನು ಶಕ್ತಿ ರೂಪಳು ಅಂತಾನೆ ಸಾಮಾನ್ಯವಾಗಿ ಎಲ್ಲ ಕಡೆ ಸರಳವಾದ ಅನುವಾದ ಕಾಣಿಸ್ತದೆ. ವಸ್ತುತಃ ಓಜಸ್ ಅಂದ್ರೆ ಸರ್ವಚೇಷ್ಟಯಿತೃತ್ವಾತ್ ಪ್ರಾಣ, ಎಲ್ಲರನ್ನೂ ಚೇಷ್ಟೆಗೆ ಒಳಪಡಿಸುವುದರಿಂದ, ಕ್ರಿಯೆಗೆ ಚಟುವಟಿಕೆಗೆ ಒಳಪಡಿಸುವುದರಿಂದ ಪ್ರಾಣದೇವ ಅಥವಾ ಮುಖ್ಯವಾಗಿ ಭಗವಂತನೇ ಪ್ರಾಣ ಅಂತ ಕರೆಸ್ಕೊಂಡಿದ್ದಾನೆ. ಆ ಶಬ್ದ ಇಲ್ಲಿ ಬಂದಿಲ್ಲ, ಆದರೆ ಪ್ರಸಂಗ ಪ್ರಾಪ್ತವಾದ್ರಿಂದ ಅದನ್ನು ಕೂಡ ಹೇಳಿದೆ ಅಷ್ಟೆ. ಅಭಿಭವ ಶಕ್ತಿತಃ ಓಜಃ, ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿ. ಪರ ಅವಷ್ಟಂಭನ ಶಕ್ತಿ, ಇನ್ನೊಬ್ಬರನ್ನು ಸೋಲಿಸುವ ಶಕ್ತಿಗೆ ಓಜಸ್ ಅಂತ ಹೇಳ್ತಾರೆ. ಓಜಸ್ ಅನ್ನುವ ಶಬ್ದದ ನಿಷ್ಪತ್ತಿಯನ್ನು ಕೂಡ ಗಮನಿಸಬೇಕು. ಸಾಧ್ಯವಾದಷ್ಟು ಎಲ್ಲ ಶಬ್ದಗಳ ನಿಷ್ಪತ್ತಿಯನ್ನು ಕೂಡ ನಾವಿಲ್ಲಿ ನೋಡಬೇಕು. ಓಜಸ್ ಅನ್ನುವುದು ಈಗ ನಮಗೆ ಇಲ್ಲಿ ಕೋಶಗಳ ಪ್ರಕಾರ ವಜಗತವು ಅಂತ ಧಾತು ಇದೆ. ವಜಗತವು ಧಾತುವಿಗೆ ಅಸುನ್ ಅಂತ ಪ್ರತ್ಯಯ ಬಂದು ಓಜಃ ಅಂತ ಆಗಿದೆ. ಓ ಇದ್ದದ್ದು ಸಂಪ್ರಸಾರಣ ಇತ್ಯಾದಿಗಳನ್ನ ಪಡ್ಕೊಂಡು ಸಂಪ್ರಸಾರಣ ಇತ್ಯಾದಿಗಳ ಬಳಿಕ ಆ ವಜಸ್ ಅನ್ನುವುದೇ ಓಜಃ ಅಂತ ಆಗಿದೆ. ಹೀಗೆ ನಮಗೆ ಕಂಡು ಬರ್ತದೆ. ಈ ವಜಗತವು ಅನ್ನೋ ಧಾತು ಅಲ್ಲದೆ ಗತಿ ಅಂದ್ರೆ ಅದು ಶಕ್ತಿಯ ಮತ್ತೊಂದು ರೂಪ ಅಂತ ಅರ್ಥ ಇಟ್ಕೊಂಡು ವಜಗತವು ಧಾತುವಿಗೆ ಅಸುನ್ ಪ್ರತ್ಯಯವನ್ನು ಹೇಳಿ ಓಜಃ ಅಂತ ಶಬ್ದವನ್ನು ನಿಷ್ಪನ್ನ ಮಾಡುವುದು ಒಂದು ರೀತಿ. ಉಬ್ಜ ಆರ್ಜವ ಅಂತ ಒಂದು ಧಾತು ಇದೆ. ಉಬ್ಜ ಅಂತ ಧಾತುವಿನ ಮೂಲ ರೂಪ, ಅದಕ್ಕೆ ಆರ್ಜವ ಅಂತ ಹೀಗೆ ಅರ್ಥ ಇದೆ. ಅದರಿಂದ ಓಜಃ ಅನ್ನೋ ಶಬ್ದ ನಿಷ್ಪನ್ನ ಆಗ್ತದೆ ಅಂತ ಹಲಾವಧಿ ಕೋಶದಲ್ಲಿ ವರ್ಣನೆ ಮಾಡ್ತಾರೆ. ಉಬ್ಜೇರ್ ಬಲೆ ಬಲೋಪಶ್ಚ ಅನ್ನೋ ಸೂತ್ರದಿಂದ ಅಸುನ್ ಪ್ರತ್ಯಯ ಬಂದು ಅದಕ್ಕೆ ಲೋಭ ಕೂಡ ಆಗಿ ಉಜ ಹೀಗಾಗಿ ಮುಂದೆ ಉ ಇದ್ದುದು ಓಕಾರ ಆಗಿ ಪರಿಣಮಿಸಿ ಓಜಃ ಅಂತ ಆಗಿದೆ, ಬಲ ಅಂತ. ಅಷ್ಟೇ ಅರ್ಥವನ್ನೇ ಹಲಾವಧಿ ಕೋಶದಲ್ಲಿ ಹೇಳ್ತಾರೆ. ಅದಲ್ಲದೆ ದೀಪ್ತಿ, ಕಾಂತಿ, ಅವಷ್ಟಂಭ, ಇನ್ನೊಬ್ಬರನ್ನ ತಡೆಯುವುದು ಅಂತ ಹೇಳಿದ್ದಾರೆ. ತಡೆಯುವ ಶಕ್ತಿ ಅಂತ ಅರ್ಥವನ್ನು ಅವರನ್ನು ಅಲ್ಲಿ ವರ್ಣನೆ ಮಾಡಿಲ್ಲ. ಹೀಗೆ ಓಜಸ್ ಅನ್ನುವ ಒಂದು ಶಬ್ದ ನಮಗೆ ಕಾಣಿಸ್ತದೆ. ಉಬ್ಜ ಧಾತು ಅಲ್ಲಿ ಬಕಾರಕ್ಕೆ ಲೋಪ ಆಗಿ ಊಜ ಮುಂದೆ ಅದು ಓಜ ಅಂತಾಗಿದೆ. ನಾವು
ಭಗವಂತನನ್ನೇ ಈ ಶಬ್ದದಿಂದ ಹೇಳುವಾಗ ಓಜಸ್ ಎಂಬ ಶಬ್ದ ಭಗವಂತನಲ್ಲಿರುವಂತಹ ಗುಣವನ್ನು ಹೇಳುವುದು, ಇನ್ನೊಬ್ಬರನ್ನ ಸೋಲಿಸುವ ಶಕ್ತಿ ಅಂತ ಒಂದು ಅರ್ಥವನ್ನು ನೋಡಿದೆವು. ಭಗವಂತನೇ ಆ ಓಜಸ್ ಎಂಬ ಶಬ್ದದಿಂದ ವಾಚ್ಯನಾದಾಗ ಅದು ಆತನನ್ನು ಹೇಳುವುದು ಹೇಗೆ ಅನ್ನೋದನ್ನ ಆಚಾರ್ಯರಿಗೆ ಸಮ್ಮತ ಆಗುವ ರೀತಿಯಲ್ಲಿ ಹೀಗೆ ತಿಳ್ಕೊಳ್ಬಹುದು ನಾವು. ಓಜಸ್ ಅಂತ ಶಬ್ದ ಇದೆ. ಓಜಸ್ ಎಂಬಲ್ಲಿ ಅನೇಕ ಕಡೆ ನಾವು ಇದನ್ನು ನೋಡಿದ್ದೇವೆ. ಹಿಂದಿನ ಶಬ್ದ ಮತ್ತು ಮುಂದಿನ ಶಬ್ದಗಳೆರಡೂ ಕೂಡ ಒಂದೊಂದು ಪದಕ್ಕೆ ಸಂಕೇತ ಆಗಿರ್ತದೆ. ಉದಾಹರಣೆಗೆ ಹಂಸ ಎಂಬಲ್ಲಿ ಹ ಅನ್ನುವುದು ಹಾನಕ್ಕೆ ಅಂದ್ರೆ ಬಿಡುವುದಕ್ಕೆ ಸಂಕೇತ, ಸ ಅನ್ನುವುದು ಸ್ವೀಕರಿಸುವುದಕ್ಕೆ ಸಂಕೇತ. ಹಿಂದಿನ ಶರೀರವನ್ನು ಬಿಟ್ಟು ಮುಂದಿನ ಶರೀರವನ್ನು ಸ್ವೀಕಾರ ಮಾಡುವವನು ಹಂಸ, ಈ ಜೀವ ಅನ್ನೋ ಅರ್ಥವನ್ನ ನಾವು ಕೆಲವು ಕಡೆ ನೋಡಿದ್ದೇವೆ. ಅದರಂತೆ ಇಲ್ಲೂ ಕೂಡ ಓ ಅನ್ನುವುದು ಒಂದು ಶಬ್ದದ ಸಂಕೇತ, ಜ ಅನ್ನುವುದು ಮತ್ತೊಂದು ಶಬ್ದದ ಸಂಕೇತ ಅಂತ ನಾವು ಆಲೋಚನೆ ಮಾಡಿದ್ರೆ, ಓ ಅಂದ್ರೆ ಓ ಅನ್ನುವುದೇ, ಓ ಅನ್ನುವ ಅಕ್ಷರವೇ ಓಜಸ್ ಅನ್ನುವುದರ ಸಂಕೇತ. ಓಜಸ್ ಅಂತ ಏನು ಮೂರಕ್ಷರದ ಓಜಸ್ ಅಂತ ಮೂರಕ್ಷರದ ಶಬ್ದ ಇದೆ, ಅದರ ಸಂಕ್ಷಿಪ್ತ ರೂಪವೇ ಓ. ಮತ್ತೆ ಜ ಅಂತ ಏನಿದೆ ಎರಡನೇ ಅಕ್ಷರ, ಆ ಎರಡನೇ ಅಕ್ಷರವು ಜಯತಿ ಅನ್ನುವುದರ ಸಂಕೇತಾಕ್ಷರ. ಹಾಗಾಗಿ ಓಜಸ ಜಯತಿ ಇತಿ ಓಜಃ. ಓಜಸ ತನ್ನಲ್ಲಿರುವಂತಹ ಇನ್ನೊಬ್ಬರನ್ನ ಮಣಿಸುವ ಶಕ್ತಿಯ ಮೂಲಕ, ಜಯತಿ ಅವನು ಸರ್ವೋತ್ಕೃಷ್ಟನಾಗಿದ್ದಾನೆ ಈ ಭಗವಂತ. ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಆತ ಮಣಿಸಬಲ್ಲ. ಈ ಕಾರಣಕ್ಕಾಗಿ ಓಜಸ ಜಯತಿ ಇತಿ ಓಜಃ. ಓಜಸ ಜಯತಿ ಅಂತ ಈ ಆರಕ್ಷರದ ಏನು ಶಬ್ದಗಳಿವೆ, ಅಲ್ಲಿ ಓಜಸ ಎಂಬಲ್ಲಿ ಓ ಮಾತ್ರ ಉಳಿದಿದೆ, ಜಯತಿ ಎಂಬಲ್ಲಿ ಜ ಮಾತ್ರ ಉಳಿದಿದೆ. ಆದ್ರಿಂದ ಓಜಃ ಅಂತ ಒಂದು ಶಬ್ದ ಈ ನಿಷ್ಪನ್ನ ಆಗ್ತದೆ, ಓಜೋಸಿ ಅಂತ. ಮತ್ತೊಂದು ನಾವು ಗಮನಿಸಬೇಕಾದ ಸಂಗತಿ, ಓಜಃ ಓಜಸಿ ಓಜಾಂಸಿ ಅಂತ ಸಕಾರಾಂತವಾಗಿಯೇ ಇದು ಆಗಬೇಕು ಅಂತ ಕಡ್ಡಾಯ ಏನೂ ಇಲ್ಲ. ಅದು ಓಜಃ ಓಜವು ಓಜಾಹ ಅಂತ ಅಕಾರಾಂತವಾಗಿಯೂ ಆ ಶಬ್ದ ನಿಷ್ಪನ್ನ ಆದರೆ ಅದಕ್ಕೇನೂ ಆಶ್ಚರ್ಯ ಇಲ್ಲ. ಮಹಾನಾರಾಯಣ ಉಪನಿಷತ್ನಲ್ಲೇ ಅಂಥ ಅನೇಕ ನಿಷ್ಪತ್ತಿಗಳನ್ನು ತೋರಿಸ್ತಾರೆ. ಮತ್ತೆ ಹಲಾಯುಧ ಕೋಶ ಇತ್ಯಾದಿಗಳಿಗೆ ಅನುಸಾರವಾಗಿಯೂ ಕೂಡ ವ್ಯಂಜನಾಂತವಾದಂತಹ ಯಾವ ಯಾವ ಅನೇಕ ಶಬ್ದಗಳಿವೆ, ಅಂಥ ಅನೇಕ ಶಬ್ದಗಳು ಸ್ವರಾಂತವಾಗಿಯೂ ಕೂಡ ಇದ್ದದ್ದು ನಮಗೆ ಕಾಣಿಸ್ತದೆ. ಜನ್ಮ ಜನ್ಮನಿ ಜನ್ಮಾನಿ ಅಂತ ನಕಾರಾಂತವಾದ ಶಬ್ದ, ಅದೇ ಜನ್ಮಂ ಜನ್ಮೇ ಜನ್ಮಾನಿ ಅಂತ ಅಕಾರಾಂತವಾಗಿಯೂ ಕೂಡ ಇರೋದು ಹಲಾಯುಧ ಕೋಶದಲ್ಲಿ ನಮಗೆ ಕಾಣಿಸ್ತದೆ. ಮಾತಾ ಮಾತರೋ ಮಾತರಹ ಅಂತ ಋಕಾರಾಂತವಾದ ಶಬ್ದ, ಅದು ಮಾತಾ ಮಾತೆ ಮಾತಾಹ ಅಂತ ಆಕಾರಾಂತವಾಗಿರುವುದು ಹಲಾಯುಧ ಕೋಶದಲ್ಲಿ ಉದ್ಧರಿಸಲ್ಪಟ್ಟಂತಹ ಕೆಲವು ಪುರಾಣದ ವಾಕ್ಯಗಳ ಮೂಲಕವೇ ನಮಗೆ ತಿಳಿಯುತ್ತದೆ. ಹಾಗೇನೆ ಓಜಃ ಓಜವು ಓಜಾಹ ಅಂತನೂ ಆಗಬಾರ್ದಂತೇನಿಲ್ಲ. ಇಂಥ ಪರಮಾತ್ಮಂ ಸ್ವರೂಪಂ ಇತ್ಯಾದಿ ಅನೇಕ ಪ್ರಯೋಗಗಳು ಇಲ್ಲೇ ಮಹಾನಾರಾಯಣ ಉಪನಿಷತ್ನಲ್ಲೇ ಇವೆ. ಹೀಗೆ ಓಜಃ ಅನ್ನೋದು ಅಕಾರಾಂತವಾದ ಶಬ್ದವೂ ಆಗಬಹುದು, ಸಕಾರಾಂತವಾದ ಶಬ್ದವೂ ಇದ್ರೂ ಎರಡೂ ಕೂಡ ಭಗವಂತನ ಹೇಳ್ತಾವೆ ಅಂತ ನಾವು ತಿಳ್ಕೊಳ್ಬಹುದು. ಮುಂದೆ ಸಹೋಸಿ ಅನ್ನೋ ಶಬ್ದ, ಅಸಿ ಅಂದ್ರೆ ನೀನು ಇರುವೆ ಅಂತ ಅರ್ಥ. ಭಗವಂತನೇ ನೀನು ಓಜಸ್ಸಾಗಿರುವೆ, ಆ ಗುಣವೇ ನೀನು. ಗುಣ ಭಗವಂತನ ಗುಣ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಸಹಸ್ ಕೂಡ ನೀನೇ ಆಗಿದ್ದೆ. ಸಹಸ್ ಅಂದ್ರೆ ಎಲ್ಲವನ್ನೂ ಸಹಿಸುವ ಶಕ್ತಿ ಅಂತ ಅರ್ಥ. ಸಹಶ್ಚ ಅನಭಿಭಾವ್ಯತ್ವ. ಓಜಃ ಅಂದ್ರೆ ಇನ್ನೊಬ್ಬರನ್ನು ಮಣಿಸುವ ಶಕ್ತಿ, ಸಹ ಅಂದ್ರೆ ಇನ್ನೊಬ್ಬರಿಗೆ ಮಣಿಯದಿರುವ ಶಕ್ತಿ. ಈ ಎರಡೂ ಶಕ್ತಿಗಳು ಕೂಡ ಆ ಭಗವಂತನಲ್ಲಿವೆ. ಭಗವಂತನೇ ಆ ಶಕ್ತಿ ರೂಪನಾಗಿದ್ದಾನೆ ಅಂತ ಉಪಾಸಿಸಬೇಕು. ಶಹ ಮರ್ಷಣೆ ಅಂತ ಧಾತು ಇದೆ. ಶಹ ಮರ್ಷಣೆ ಧಾತುವಿನಿಂದ ಸಹ ಅನ್ನುವ ಶಬ್ದ ನಿಷ್ಪನ್ನ ಆಗಿದೆ. ನಾವು ಈಗ ಗಮನಿಸುವಂತೆ ಸಹ ಮರ್ಷಣೆ ಧಾತುವಿಗೆ ಸರ್ವಧಾತುಭ್ಯ ಅಸುನ್ ಅಂತ ಅಸುನ್ ಪ್ರತ್ಯಯ ಬಂದು ಅದು ಕೂಡ ಸಕಾರಾಂತವಾದ ಶಬ್ದವಾಗಿದೆ. ಅದಕ್ಕೂ ಕೋಶಗಳಲ್ಲಿ ಇವತ್ತು ಬಲ, ಜ್ಯೋತಿ ಅಂದ್ರೆ ಪ್ರಕಾಶ ಇತ್ಯಾದಿ ಅರ್ಥಗಳನ್ನೇ ವರ್ಣನೆ ಮಾಡ್ತಾರೆ. ಇದು ಒಂದು ವಿಶಿಷ್ಟವಾದ ಸಂಗತಿಯೇ. ನಾವು ಓಜಸ್ ಅನ್ನೋದಕ್ಕೆ ನೋಡಿದ್ವಲ್ಲ, ಅದಕ್ಕೂ ಬಲ, ದೀಪ್ತಿ ಇತ್ಯಾದಿ ಅರ್ಥ ಇದ್ದವೇ ಇದ್ದು. ಉಳಿದ ವ್ಯಕ್ತಿಗಳನ್ನು ವರ್ಣನೆ ಮಾಡುವಾಗ ಓಜಸ್ ಅಂದ್ರೆ ಒಂದು ಗುಣವನ್ನು ಹೇಳಿದ್ರೆ ಅದೊಂದೇ ಗುಣವೇ.
ಆದ್ರೆ ಭಗವಂತನನ್ನು ಮಾತ್ರ ಯಾವುದೇ ಗುಣವಾಚಕವಾದ ಶಬ್ದವನ್ನು ಪ್ರಯೋಗ ಮಾಡಿದ್ರು ಅದು ಆ ಒಂದೇ ಶಬ್ದವೇ ಅನೇಕ ಅರ್ಥಗಳನ್ನು ಭಗವಂತನಲ್ಲಿ ಹೇಳ್ತದೆ. ಆದ್ರಿಂದ ವ್ಯಾಕರಣದ ಎಲ್ಲಾ ಸಾಧ್ಯತೆಗಳಿಗೂ ಕೂಡ ಅವಕಾಶ ಇರುವುದು ಭಗವಂತನನ್ನ ಆ ಶಬ್ದಗಳು ಹೇಳಿದಾಗ ಮಾತ್ರ. ಅದನ್ನು ನಾವು ಬೇರೆ ಕಡೆ ನೋಡಿದ್ದೇವೆ, ಕ್ರೋಧ ಕ್ಷಮಾತ್ಮಕೋ ಯಸ್ಯ ಅಂತ. ನಾವು ಯಾರಾದರೂ ಒಬ್ಬರ ಬಗ್ಗೆ ಕ್ರೋಧ ಮಾಡಿದರೆ ಅದು ಕ್ರೋಧವೇ, ಮತ್ತೊಬ್ಬರ ಬಗ್ಗೆ ಕ್ಷಮೆ ಮಾಡಿದರೆ ಅದು ಕ್ಷಮೆಯೇ. ಆದ್ರೆ ಭಗವಂತನ ಕ್ರೋಧವೂ ಕೂಡ ಕ್ಷಮಾರೂಪವಾಗಿ ಇರ್ತದೆ, ಅವನ ಕ್ಷಮೆಯೂ ಕೂಡ ಕ್ರೋಧ ರೂಪವಾಗಿರ್ತದೆ. ಸರ್ವಗುಣಗಳು ಕೂಡ ಅಭಿನ್ನ ಅನ್ನುವುದು ಈ ದೃಷ್ಟಿಯಿಂದಲೇ. ಅದು ಭಗವಂತ ಒಬ್ಬ ವ್ಯಕ್ತಿಯ ಬಗ್ಗೆ ಕೋಪ ಮಾಡಿಕೊಂಡ್ರೆ ಆ ಕೋಪ ಮಾಡಿಕೊಳ್ಳುವುದರ ಮೂಲಕ ಆತನ ಹಾನಿಯನ್ನೇನು ಭಗವಂತ ಬಯಸೋದಿಲ್ಲ. ಆ ಕೋಪ ಮಾಡಿಕೊಳ್ಳುವುದರಲ್ಲಿಯೇ ಆತನನ್ನು ಕ್ಷಮಿಸುವಂತಹ ಒಂದು ಹೃದಯವಂತಿಕೆಯು ಕೂಡ ಭಗವಂತನಿಗೆ ಮತ್ತೆ ಆ ಬಳಿಕ ಉಳಿದ ಶ್ರೇಷ್ಠರಾದಂತಹ ಕೆಲವು ದೇವತೆಗಳಿಗೆ ಇರುವುದು ಸಾಧ್ಯ. ಆದ್ರಿಂದ ಓಜಸ್ಸು ಸಹಸ್ಸ ಅನ್ನುವುದಕ್ಕೆ ಇನ್ನೊಬ್ಬರನ್ನ ಸೋಲಿಸುವ ಶಕ್ತಿ, ಇನ್ನೊಬ್ಬರಿಂದ ಮಣಿಯದಿರುವ ಶಕ್ತಿ ಅಂತೆಲ್ಲ ನಾವು ನೋಡಿದ್ವಲ್ಲ. ಅದಲ್ಲದೆ ಪ್ರಕಾಶ, ದೀಪ್ತಿ ಅನ್ನೋ ಅರ್ಥಗಳನ್ನು ನಾವು ತಿಳ್ಕೋಬಹುದು. ಇದು ಶಹ ಮರ್ಷಣೆ ಅನ್ನೋ ಧಾತುವಿನಿಂದ ನಾವು ತಿಳ್ಕೊಂಡಂತಾಯ್ತು. ಇವತ್ತು ಆ ಶಹ ಮರ್ಷಣೆ ಅನ್ನೋ ಧಾತು ನಮಗೆ ಮರ್ಷಣ ಅಂದ್ರೆ ಸಹಿಸುವುದು ಅನ್ನೋ ಅರ್ಥದಲ್ಲಿಯೂ ಸಿಗ್ತದೆ. ಮತ್ತೆ ಶಹ ಚಕ್ಯರ್ಥೆ ಅಂತ ಒಂದು ಧಾತುವನ್ನು ಆ ಬೃಹತ್ ಧಾತು ರೂಪಾವಳಿಯಲ್ಲಿ ನಾವು ನೋಡಬಹುದು. ಚಕ್ಯರ್ಥ ಅಂದ್ರೆ ತೃಪ್ತಿ ಅನ್ನೋ ಅರ್ಥ ಅಂತ ಶಬ್ದ ಬರೆದಿದ್ದಾರೆ. ಆದ್ರಿಂದ ಆ ಚಕ್ಯರ್ಥ ಅನ್ನೋದಕ್ಕೆ ಏನು ಅಂತ ನನಗೆ ಮೊದಲು ಗೊಂದಲವೇ ಆಗಿತ್ತು. ಆದ್ರೆ ಅಲ್ಲೇ ಆ ಬೃಹತ್ ಧಾತು ರೂಪಾವಳಿಯಲ್ಲೇ ಚಕ್ಯರ್ಥ ಅಂದ್ರೆ ತೃಪ್ತ್ಯರ್ಥ. ಸಹಿಸುವುದು ಅಂದ್ರೆ ಇನ್ನೊಬ್ಬರು ಮಾಡಿದ ದಾಳಿಯನ್ನು ಸಹಿಸಿಕೊಳ್ಳುವುದು ಅಂತ ಒಂದು ಅರ್ಥ, ಇನ್ನೊಂದು ತೃಪ್ತಿ ರೂಪನಾಗಿರುವುದು, ಸರ್ವತೃಪ್ತ ಆತ ಅಂತ ಒಂದು ಅರ್ಥನೂ ಕೂಡ ನಮಗೆ ಅದರಿಂದಲೇ ಸಿಗ್ತದೆ. ಹೀಗೆ ಆ ಶಹ ಮರ್ಷಣೆ, ಶಹ ಚಕ್ಯರ್ಥೆ ಎರಡರಿಂದಲೂ ಈ ಸಹ ಅನ್ನುವ ರೂಪ ನಿಷ್ಪನ್ನವಾಗಿದೆ ಅಂತ ನಾವು ತಿಳಿಯಬಹುದು. ಓಜಸ್ ಅನ್ನೋ ಶಬ್ದ ಭಗವಂತನ ಹೇಗೆ ಹೇಳ್ತದೆ ಅನ್ನೋದನ್ನ ಓ ಮತ್ತು ಜ ಅಂತ ನಾನೇನು ಹೇಳಿದ್ನಲ್ಲ, ಹಾಗೆ ಸ ಮತ್ತು ಹ ಅನ್ನುವ ಎರಡು ಅಕ್ಷರಗಳ ಮೂಲಕ ಸಹಸ್ ಎಂಬ ಶಬ್ದ ನಿಷ್ಪನ್ನ ಆಗಿದೆ ಅಂತ ನಾವು ಹೇಳ್ಬೋದು. ಸಹತೆ ಇತಿ ಸಹ. ಸಹಸ್ ಅಂದ್ರೆ ಇನ್ನೊಬ್ಬರ ದಾಳಿಯನ್ನ ತಡೆದುಕೊಳ್ಳುವ ಶಕ್ತಿ ಅಂತೇನಿದೆಯಲ್ಲ, ಆದ್ರಿಂದ ಸಹಸ್ ಎಂಬುದರ ಸಂಕ್ಷಿಪ್ತ ರೂಪವೇ ಸ. ಮತ್ತೆ ಹಂತಿ ಅನ್ನುವುದರ ಸಂಕ್ಷಿಪ್ತ ರೂಪವೇ ಹ. ಭಗವಂತ ಸಹತೆ, ಇನ್ನೊಬ್ಬರ ಸಹತೆ, ಇನ್ನೊಬ್ಬರ ದಾಳಿಯನ್ನ ಆತ ಸಹಿಸಬಲ್ಲ. ಅದಕ್ಕೆ ಮಣಿಯದೇ ಇರುವಂತಹ ಶಕ್ತಿ ಅವನಿಗಿದೆ. ಅದಲ್ಲದೆ ಹಂತಿ, ಇನ್ನೊಬ್ಬರ ದಾಳಿಗೆ ತಾನು ಮಣಿಯದೆ ಅವರನ್ನ ಹಂತಿ ಕೊಲ್ಲಬಲ್ಲವನು. ಹೀಗೆ ಸ ಮತ್ತು ಹ ಎರಡಕ್ಕೆ ಆಚಾರ್ಯ ಸಮ್ಮತವಾದಂತಹ ಅರ್ಥವನ್ನು ಕೂಡ ನಾವು ಅನುಸಂಧಾನ ಮಾಡಬಹುದಾಗಿದೆ. ಹೀಗೆ ಪ್ರತಿಯೊಂದು ಅಕ್ಷರಕ್ಕೂ ಒಂದು ಪ್ರತ್ಯೇಕವಾದ ಅರ್ಥವನ್ನು ಮಾಡಿಕೊಂಡ್ರೆ ಅದು ಆಚಾರ್ಯರಿಗೆ ಸಮ್ಮತ ಆದೀತು, ಪ್ರೀತಿದಾಯಕ ಆದೀತು ಅಂತ ನಮ್ದೊಂದು ಆಲೋಚನೆ. ಅದಕ್ಕನುಸಾರವಾಗಿ ಓಜಸ ಜಯತೀತಿ ಓಜಃ, ಸಹಸ ಹಂತಿ, ಸಹತೆ ಹಂತಿಚ ಅಂತ ಈ ಎರಡು ಅರ್ಥಗಳನ್ನ ಈ ಎರಡು ಶಬ್ದಗಳಿಗೆ ನೋಡುವ ಪ್ರಯತ್ನ ಮಾಡಿದ್ದೇನೆ. ಓಜಸ್ ಶಬ್ದದಂತೆ ಸಹಜ ಶಬ್ದವೂ ಕೂಡ ಸಹಹ ಸಹವು ಸಹಾಹ ಅಂತ ಹೀಗಾಗಬಹುದು. ಅಕಾರ ಅಂತ ಆಗಬಾರದು ಅಂತ ಏನಿಲ್ಲ. ಆದ್ರೂ ನಾವು ಓಜಹ ಓಜಸಿ ಓಜಾಂಸಿ, ಸಹಹ ಸಹಸಿ ಸಹಾಂಸಿ ಅಂತಾನೆ ಸಕಾರಾಂತವಾಗಿ ಇಟ್ಕೊಂಡ್ರು ಅವು ಭಗವಂತನಿಗೆ ವಾಚಕ ಆಗೇ ಆಗ್ತವೆ. ಹೀಗೆ ಇವೆರಡು ಶಬ್ದಗಳನ್ನ ಭಗವತ್ಪರವಾಗಿ ಹೇಗೆ ನಾವು ಅನುಸಂಧಾನ ತಂದುಕೊಳ್ಬೇಕು ಅನ್ನೋದನ್ನು ನೋಡಿದ್ದೇವೆ. ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಾಣುತ್ತದೆ.